ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ನಿಮಗೆ ಕಾರ್ನರ್ ಸೈಟ್ನ ಪಕ್ಕದ ಸೈಟೇ ಬರೋವಂಥದ್ದು. ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಬಂದು ನಿಮಗೆ ಗ್ರಾನೈಟ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಪಾರ್ಕಿಂಗ್ನ ಗೇಟ್ ನೋಡೋದಾದರೆ ನೀವು ಪಾರ್ಕಿಂಗ್ ಗೇಟ್ನಲ್ಲಿ ಬಂದು ಫಂಡರ್ಮ್ಯಾಕ್ಸ್ ಶೀಟ್ ಹಾಗೆ MS ಟ್ಯೂಬ್ಸ್ ಹಾಗೆ MS ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ನಿಮಗೆ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ನ ಡಿಸೈನ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪೂರ್ತಿ ಪಾರ್ಕಿಂಗ್ ಏರಿಯಾ ಸಿಗುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗಲ್ಲಿ ಬಂದು 15x15ನ ಆಂಟಿಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಬರುವಂಥದ್ದು. ಹಾಗೆ ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ಕಾರ್ಗಳನ್ನ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. ಹಾಗೆ 2 ವೀಲರ್ಸ್ ಕೂಡ ಪಾರ್ಕ್ ಮಾಡ್ಬೋದು. ಇಲ್ಲಿ ನಿಮಗೆ ಟ್ಯಾಪ್ಸ್ ಕೊಟ್ಟಿದ್ದಾರೆ, ಟೈಲ್ ಕೂಡ ಹಾಕಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಇದು ಬಂದು ಸಂಪ್ ಬರುತ್ತೆ. ಇಲ್ಲಿ ಬಂದು ಬೋರ್ವೆಲ್ ಬರುವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿರುವಂಥದ್ದು ಸ್ಟೇರ್ ಕೇಸ್ ಹತ್ರ. ಈ ಕಡೆ ಬಂದು ನಿಮಗೆ ಡಕ್ಟ್ ಮಾಡಿರುವಂಥದ್ದು, ಪೈಪ್ಲೈನ್ಗೋಸ್ಕರ ಡಕ್ಟ್ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಇಲ್ಲಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ ಸ್ಟಾರ್ಟ್ ಆಗುವಂಥದ್ದು. ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ ಎಂಟ್ರೆನ್ಸ್ಗೆ ಹೋಗೋದಕ್ಕೆ. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು ನಿಮಗೆ ಇನ್ನು ಕಂಪ್ಲೀಟ್ ಆಗಿಲ್ಲ. ರೈಲಿಂಗ್ ಬಂದು ಎಲ್ಲ ಪೂರ್ತಿ SS ರೈಲಿಂಗ್ಸ್ ಬರುವಂಥದ್ದು. ಮೇಲೆ ಬಂದರೆ ನಾವು ಫಸ್ಟ್ ಫ್ಲೋರ್ ಮೈನ್ ಡೋರ್ ಎಂಟ್ರೆನ್ಸ್ನಲ್ಲಿ ಬಂದು ಫ್ರಂಟ್ ವಾಲ್ನಲ್ಲಿ ಪೂರ್ತಿ ಟೈಲ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಒಂದು ಸಿಂಗಲ್ ಶಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ ಇಲ್ಲಿ. ನೋಡಿದ್ರೆ ನಿಮಗೆ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಡೋರ್ ಮತ್ತು ವಾಸ್ಕಲ್ ಬಂದು ಟೀಕ್ವುಡ್ನಲ್ಲಿ ಮಾಡಿರುವಂಥದ್ದು, ಕಾರ್ವಿಂಗ್ ಡಿಸೈನ್ ಮಾಡಿರುವಂಥದ್ದು ಡೋರ್ನಲ್ಲಿ. ಸೀಲಿಂಗಲ್ಲಿ ನೋಡೋದಾದರೆ POP ಹಾಗೆ ರಾಫ್ಟರ್ ಶೀಟಿಂದ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ನಲ್ಲಿ ಬಂದು ಫ್ಲೋರಿಂಗ್ ಬಂದು ನಿಮಗೆ ಗ್ರಾನೈಟ್ ಫ್ಲೋರಿಂಗ್ ಮಾಡಿರುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಒಂದು 2 ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಸೆಂಟರ್ನಲ್ಲಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಮೇಲ್ಗಡೆ ಬಂದು ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಕ್ಯಾಬಿನೆಟ್ಸ್ನಲ್ಲಿ ಪೂರ್ತಿ ನಿಮಗೆ ವಿನಿಯರ್ ಹಾಗೆ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ ಕ್ಯಾಬಿನೆಟ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಆನೆಕ್ಸ್ ಮಾರ್ಬಲ್ ಹಾಕಿರುವಂಥದ್ದು. ಇಲ್ಲಿ ಮೇಲೆ ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಮತ್ತು ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಇದು ಬಂದು ಪೂರ್ತಿ ವುಡನ್ ಫಿನಿಶಿಂಗ್ ಪಾಲಿಶ್ಡ್ ವಿನಿಯರ್ನಿಂದ ಮಾಡಿರುವಂಥದ್ದು. ಈ ಕಡೆ ನಮಗೆ ಡೋರ್ ಬ್ಯಾಕ್ ಸೈಡಲ್ಲಿ ಆರ್ಚ್ ಮಾಡಿದ್ದಾರೆ. ಇಲ್ಲಿ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಎಲ್ಲ ಗ್ಲಾಸ್ ಪಾರ್ಟಿಷನ್ ಬರುತ್ತೆ, ನೋಡ್ಬೋದು ನೀವು. ಬ್ರಾಕೆಟ್ಸ್ ಹಾಕಿದ್ದಾರೆ, ಎಲ್ಲ ಗ್ಲಾಸ್ ಪಾರ್ಟಿಷನ್ ಬರುವಂಥದ್ದು. ಈ ಆರ್ಚ್ನಿಂದ ನಾವು ಒಳಗಡೆ ಎಂಟ್ರಿ ಆದರೆ ನಮಗೆ ಕಿಚನ್ ಮತ್ತು ಡೈನಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ವಾಶ್ರೂಮ್ ವಾಲ್ಸಲ್ಲಿ ಬಂದು ನಿಮಗೆ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫುಲ್ 10 ಫೀಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಕಿಚನ್ ಏರಿಯಾ ಸಿಗುತ್ತೆ, ಓಪನ್ ಕಿಚನ್ ಏರಿಯಾ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 3 ಟ್ಯಾಂಡಮ್ ಬಾಕ್ಸ್ ಆಗಿ 3 SS ಬ್ಯಾಸ್ಕೆಟ್ ಸಿಗುತ್ತೆ. ಒಂದು ಬಾಟಲ್ ಪುಲ್ ಔಟ್ ಕೊಟ್ಟಿರುವಂಥದ್ದು BPO. ಇಲ್ಲಿ ಸಿಂಕ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಈ ಕಡೆ ಒಂದು ಟಾಲ್ ಯೂನಿಟ್ ಟೈಪ್ ವರ್ಕ್ನಲ್ಲಿ ಮಾಡಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಹಾಕಿದ್ದಾರೆ. ಸಿಂಕ್ ಬಂದು SS ಸಿಂಕ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಅದ್ರ ಮೇಲೆ ನಿಮಗೆ ಟಾಪ್ ಕ್ಯಾಬಿನೆಟ್ಸ್ ಕೊಟ್ಟಿರುವಂಥದ್ದು, ಸ್ಟೋರೇಜ್ ಸ್ಪೇಸ್. ಅದ್ರ ಮೇಲೆ ಲಾಫ್ಟ್ಸ್ ಕೊಟ್ಟಿದ್ದಾರೆ, L ಶೇಪ್ನಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಹಾಗೆ ಕಿಚನ್ ಯುಟಿಲಿಟಿಯಿಂದ ನಿಮಗೆ ಒಂದು ವಿಂಡೋ ಕೂಡ ಕೊಟ್ಟಿರುವಂಥದ್ದು, 2 ಶಟರ್ನ ಟೀಕ್ವುಡ್ ವಿಂಡೋ.
ಇಲ್ಲಿ ಬಂದು ನಮಗೆ ಕಿಚನ್ ಯುಟಿಲಿಟಿ ಡೋರ್ ಸಿಗುತ್ತೆ, ಟೀಕುಡ್ ಡೋರ್ ಮಾಡಿರೋವಂಥದ್ದು. ಕಿಚನ್ ಯುಟಿಲಿಟಿ ಇಲ್ಲಿ ಬರುವಂಥದ್ದು 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ, ಸೆಟ್ ಬ್ಯಾಕ್ನಲ್ಲಿ ನಿಮಗೆ ಎಲ್ಲ ವಿಂಡೋಸ್ ಕೊಟ್ಟಿರುವಂಥದ್ದು. ಇದ್ರ ಪಕ್ಕದಲ್ಲಿ ನಮಗೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಫ್ರಂಟ್ ವಾಲ್ ಬಂದು ನಿಮಗೆ ವಿನಿಯರ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಪೂಜಾ ರೂಮ್ ಫ್ಲೋರಿಂಗ್ ನಲ್ಲಿ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ನಲ್ಲಿ ವುಡ್ ವರ್ಕ್ ನಲ್ಲಿ ಸ್ಲ್ಯಾಬ್ ಮಾಡಿರುವಂಥದ್ದು, ಅದ್ರ ಮೇಲೆ ನಿಮಗೆ ಗ್ರಾನೈಟ್ ಬರುತ್ತೆ, ಫಿಕ್ಸ್ ಆಗಿಲ್ಲ. ವಾಲ್ ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ ನಲ್ಲಿ ವುಡ್ ವರ್ಕ್ ನಿಂದಾನೆ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸೆಂಟರ್ ನಲ್ಲಿ ಇಚಿಂಗ್ ಗ್ಲಾಸ್ ಬರುವಂಥದ್ದು ಇಲ್ಲಿ. ಹಾಗೆ ಇಲ್ಲಿ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಪೂಜಾ ರೂಮ್ ಆಪೋಸಿಟ್ ಅಲ್ಲಿ ಡೈನಿಂಗ್ ಏರಿಯಾನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ಡೈನಿಂಗ್ ಏರಿಯಾ ಬರುತ್ತೆ, ಓಪನ್ ಡೈನಿಂಗ್ ಏರಿಯಾ. ಮತ್ತೆ ನಾವು ಲಿವಿಂಗ್ ಕಡೆ ಬಂದ್ರೆ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ ನಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮಗೆ ಎಲ್ಲ SS ನ ರೈಲಿಂಗ್ಸ್ ಬರುತ್ತೆ. ಇನ್ನು ನಾವು ಸೆಕೆಂಡ್ ಫ್ಲೋರ್ಗೆ ಬಂದ್ರೆ ಸೆಕೆಂಡ್ ಫ್ಲೋರ್ ನಲ್ಲಿ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಬೆಡ್ರೂಮ್ಸ್ ಅಲ್ಲಿ ಕೂಡ ಸೇಮ್ ಟೀಕುಡ್ ನ ವಾಸ್ಕಲ್ ಆಗಿ ಡೋರ್ ಯೂಸ್ ಮಾಡಿರುವಂಥದ್ದು. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಕಾಟ್ ಮಾಡಿದ್ದಾರೆ, ಹೆಡ್ ಬೋರ್ಡ್ ಮಾಡಿರುವಂಥದ್ದು, ಕುಷನ್ ಹೆಡ್ ಬೋರ್ಡ್ ಬರುತ್ತೆ. ಒಂದ್ ಸೈಡ್ ನಲ್ಲಿ ಒಂದು ಡ್ರಾಯರ್ ಕೊಟ್ಟಿರುವಂಥದ್ದು, ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ದಾರೆ ಪೂರ್ತಿ. ಇಲ್ಲಿ ಕುಬೇರನ್ ಮೂಲ ಕರೆಕ್ಟ್ ಆಗಿ ನಮಗೆ ಓಪನ್ ಟೈಪ್ 4 ಡೋರ್ನ ವಾರ್ಡ್ರೋಬ್ ಆಗಿ ಲಾಫ್ಟ್ ಸಿಗುತ್ತೆ. ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಬಾಲ್ಕನಿ ಡೋರ್ ಸಿಗುವಂಥದ್ದು ವಿತ್ ಅಟ್ಯಾಚ್ಡ್ ವಿಂಡೋಸ್ ಸಿಗುತ್ತೆ. 2 ವಿಂಡೋ ಹಾಗೆ ಸೆಂಟರ್ನಲ್ಲಿ ಡಬಲ್ ಡೋರ್ ಕೊಟ್ಟಿರುವಂಥದ್ದು, ಟೀಕುಡ್ ನಲ್ಲೇ ಮಾಡಿರುವಂಥದ್ದು ಇದು ಬಾಲ್ಕನಿ ಡೋರ್. ಇಲ್ಲೂ ಕೂಡ ಫ್ಲೋರಿಂಗ್ ಅಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ರೋಡ್ ಸೈಡ್ ವೆಸ್ಟ್ ಫೇಸಿಂಗ್ ಬರುವಂಥ ಬಾಲ್ಕನಿ. ಇಲ್ಲೂ ಕೂಡ ಎಲ್ಲ SS ರೈಲಿಂಗ್ಸ್ ಬರುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಬಾಲ್ಕನಿನಲ್ಲಿ. ಇಲ್ಲಿ ಬಂದು ಕಾಟ್ ಆಪೋಸಿಟ್ ನಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಬರುವಂಥದ್ದು ನೋಡ್ಬೋದು ನೀವು. ಟಿವಿ ಕ್ಯಾಬಿನೆಟ್ ಬರುತ್ತೆ, ಎಲ್ಲ ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ವೈಟ್ ಆಗಿ ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ ನ ಕಾಂಬಿನೇಷನ್ ಮಾಡಿದ್ದಾರೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಆಗಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಸೀಲಿಂಗ್ ಅಲ್ಲಿ POP ಮತ್ತೆ PVC ರಾಫ್ಟರ್ ಶೀಟ್ ನಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನ ಇಲ್ಲಿ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ವಾರ್ಡ್ರೋಬ್ ಸಿಗುತ್ತೆ. ಇಲ್ಲೂ ಕೂಡ 3 ಡೋರ್ ಓಪನ್ ಟೈಪ್ ಡೋರ್ ನ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ ಸಿಗುತ್ತೆ. ಇದ್ರ ಪಕ್ಕದಲ್ಲಿ ಅಟ್ಯಾಚ್ ಆಗಿ ನಮಗೆ ಬಾತ್ರೂಮ್ ಡೋರ್ ಸಿಗುವಂಥದ್ದು, ಅಟ್ಯಾಚ್ಡ್ ಬಾತ್ರೂಮ್ ಅಲ್ಲಿ ನಿಮಗೆ ಇಲ್ಲಿ ಕಮೋಡ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಶವರ್ ಬಂದು ಇಲ್ಲಿ ಬರುವಂಥದ್ದು, ವಾಲ್ ಮಿಕ್ಸ್ಚರ್ ಆಗಿ ಶವರ್, ಡೈವರ್ಟರ್ ಕೊಟ್ಟಿದ್ದಾರೆ, ವಾಲ್ ಮಿಕ್ಸ್ಚರ್ ಅಲ್ಲ. ಟೈಲ್ ಬಂದು ಸೇಮ್ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವುಡನ್ ವಿಂಡೋ ಸಿಗುತ್ತೆ, ಎಲ್ಲ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು ಬಾತ್ರೂಮ್ಸ್ ಅಲ್ಲಿ. ಇನ್ನು ಈ ಕಡೆ ನಮಗೆ ಕಿಡ್ಸ್ ರೂಮ್ನ ಡೋರ್ ಸಿಗುವಂಥದ್ದು, ಸೇಮ್ ಟೀಕುಡ್ ಡೋರ್ ಆಗಿ ವಾಸ್ಕಲ್ ಸಿಗುತ್ತೆ. ಇಲ್ಲೂ ಕೂಡ ಸೇಮ್ ಫ್ಲೋರಿಂಗ್ ಸಿಗುವಂಥದ್ದು, ಗ್ರಾನೈಟ್ ಫ್ಲೋರಿಂಗ್. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ಗೆ ಕರೆಕ್ಟಾಗಿ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಮಾಡಿರುವಂಥದ್ದು ಇಲ್ಲಿ. ಈ ರೂಮ್ನಲ್ಲಿ ನಮಗೆ ಒಂದು 3 ಶೀಟರ್ನ ಟೀಕುಡ್ ಓಪನ್ ಟೈಪ್ 3 ಶೀಟರ್ ವಿಂಡೋ ಸಿಗುತ್ತೆ. ಅದ್ರ ಮೇಲೆ ಫಿಕ್ಸೆಡ್ ವಿಂಡೋ ಕೂಡ ಕೊಟ್ಟಿರುವಂಥದ್ದು. ಸೀಲಿಂಗ್ ನಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ ಈ ರೂಮಲ್ಲಿ ನಿಮಗೆ. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ವಾಕಿನ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ, ಎಲ್ಲ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿರುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ, ಮೇಲೆ ಲಾಫ್ಟ್ ಸಿಗುತ್ತೆ. ಹಾಗೆ ಡ್ರೆಸ್ಸಿಂಗ್ ಮಿರರ್ ಇಲ್ಲಿ ಕೊಟ್ಟಿರುವಂಥದ್ದು, ಡ್ರೆಸ್ಸಿಂಗ್ ಮಿರರ್ ಹಾಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಇಲ್ಲಿ ನಮಗೆ. ಇದು ಬಂದು ಅಟ್ಯಾಚ್ ಬಾತ್ರೂಮ್ನ ಡೋರ್ ಸಿಗುವಂಥದ್ದು. ಇಲ್ಲೂ ಕೂಡ ಸೇಮ್ 10 ಫೀಟ್ ಟೈಲ್ ಕ್ಲಾಡಿಂಗ್ ಮಾಡಿ ಕಮೋಡ್ ಆಗಿ ವಾಲ್ ಮಿಕ್ಸ್ಚರ್ ಕೊಟ್ಟಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ನೋಡಬಹುದು ಸ್ಟೇರ್ ಕೇಸ್ ಲ್ಯಾಂಡಿಂಗ್ ಹತ್ರ POP ನಲ್ಲಿ ಡಿಸೈನ್ ಮಾಡಿರುವಂಥದ್ದು. ಹಾಗೆ ಪೂರ್ತಿ ನಿಮಗೆ ಸ್ಟೇರ್ ಕೇಸ್ ಏರಿಯಾ ವಿಂಡೋ ಕೊಟ್ಟಿದ್ದಾರೆ, ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು ಇದು.
ಇಲ್ಲಿ ನಾವು ಥರ್ಡ್ ಫ್ಲೋರ್ಗೆ ಬಂದರೆ ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಫ್ಲೋರ್ನಲ್ಲಿ ನಮಗೆ ಸೇಮ್ ಕೆಳಗಡೆ ನೋಡಿದಾಗನೇ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಸಿಗುತ್ತೆ. ಇದರಲ್ಲಿ ಬಾಲ್ಕನಿ ಸಿಗೋದಿಲ್ಲ, ಬಟ್ ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಮಾಡಿರುವಂಥದ್ದು. ಕಾಟ್ನ ಎರಡು ಕಡೆ ಡ್ರಾಯರ್ ಸಿಗುತ್ತೆ. ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಪೂರ್ತಿ ರನ್ ಮಾಡಿರುವಂಥದ್ದು. ಫಾಲ್ ಸೀಲಿಂಗ್ನಲ್ಲಿ POP ಹಾಗೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಕಾಟ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಕೂಡ ಮಾಡಿರುವಂಥದ್ದು. ಈ ಕಡೆ ನಿಮಗೆ 2 ಶಟರ್ನ ವಿಂಡೋ ಸಿಗುತ್ತೆ. ಸೆಂಟರ್ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಪೂರ್ತಿ ಮನೆಯಲ್ಲಿ ಒಂದೇ ಕಾನ್ಸೆಪ್ಟ್ನಲ್ಲಿ ಯೂಸ್ ಮಾಡಿರುವಂಥದ್ದು. ಲ್ಯಾಮಿನೇಟ್ಸ್ ಎಲ್ಲ ನಿಮಗೆ ನೋಡ್ಬೋದು. ವಾರ್ಡ್ರೋಬ್ಸ್ ಬಂದು ನಿಮಗೆ ಡೋರ್ ಬ್ಯಾಕ್ ಸೈಡಲ್ಲಿ ಬರುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಅದರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಇಲ್ಲಿ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಮಿರರ್ ಆಗಿ ವಾರ್ಡ್ರೋಬ್ನ ಸೆಂಟರ್ನಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ನ ಡೋರ್ ಸಿಗುತ್ತೆ. ಈ ಬಾತ್ರೂಮ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿರುವಂಥದ್ದು ನೋಡ್ಬೋದು. ಸೇಮ್ 10 feet ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಕಮೋಡ್ ಬಂದು ಇಲ್ಲಿ ಬರುತ್ತೆ. ವಾಲ್ ಮಿಕ್ಸ್ಚರ್ ಇಲ್ಲಿ ಕೊಟ್ಟಿದ್ದಾರೆ. ಡೈವರ್ಟರ್ ಕೊಟ್ಟಿದ್ದಾರೆ. ವುಡ್ನ ವಿಂಡೋ ಕೊಟ್ಟೆ. ವುಡನ್ ವಿಂಡೋ ಹಾಗೆ ಎಕ್ಸಾಸ್ಟ್ ಫ್ಯಾನ್ಗೆ ಪ್ರೊವಿಷನ್ ಮಾಡಿರೋಂಥದ್ದಲ್ಲಿ. ಇಲ್ಲಿ ನಿಮಗೆ ಸೆಕೆಂಡ್ ಫ್ಲೋರ್ನಲ್ಲಿ ಕಿಡ್ಸ್ ರೂಮ್ ಇತ್ತು. ಅದ್ರ ಮೇಲೆ ಬಂದು ಇಲ್ಲಿ ಥರ್ಡ್ ಫ್ಲೋರ್ನಲ್ಲಿ ಬಂದು ಸಿಟ್ಔಟ್ ಏರಿಯಾ ಮಾಡಿರೋಂಥದ್ದು. ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಕೊಟ್ಟಿರುವಂಥದ್ದು. ಇದು ವಿಂಡೋಸ್ ಏನು ಕೊಟ್ಟಿಲ್ಲ. ವಿಂಡೋಸ್ ಬೇಕು ಅಂದರೆ ಹಾಕ್ಕೋಬೋದು. ಇಲ್ಲಿ ಫ್ಲೋರಿಂಗ್ನಲ್ಲಿ ಬಂದು ವುಡನ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು ಇಲ್ಲಿ. ಹಾಗೆ ಇಲ್ಲಿಂದ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಸ್ಟೇರ್ ಕೇಸ್, ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ಬಟ್ಟೆ ಒಗೆಯೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಕಲ್ಲು ಹಾಕಿದ್ದಾರೆ. ಟ್ಯಾಪ್ಸ್ ಕೂಡ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಹಿಡಿದು ಕೂಡ ಅಲ್ಲೇ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಟೇರ್ ಕೇಸ್ ಬರುತ್ತೆ ನೋಡ್ಬೋದು. ಇಲ್ಲಿ ಸ್ಕೈಲೈಟ್ ಕೂಡ ಕೊಟ್ಟಿರುವಂಥದ್ದು ಈ ಸ್ಟೇರ್ ಕೇಸ್ನಲ್ಲಿ. ಇಲ್ಲಿ ಹೆಡ್ ರೂಮಲ್ಲಿ MS ಇಂದ ಮಾಡಿರೋಂಥ ಡೋರ್ ಕೊಟ್ಟಿದ್ದಾರೆ ಮೇಲೆ ಹೆಡ್ ರೂಮ್ನಲ್ಲಿ. ಮೇಲೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಡಕ್ಟ್ ಬರುತ್ತೆ. ಟ್ಯಾಂಕ್ ಕುಡಿಸೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿದೆ ಆಗಲೇ. ಓಪನ್ ಟೆರೆಸ್ ಏರಿಯಾ ಬರುವಂಥದ್ದು. ಇಲ್ಲಿ ನೀವು ಇಲ್ಲೂ ಕೂಡ ಸಿಟ್ಔಟ್ ಏರಿಯಾಗಿ ಕನ್ವರ್ಟ್ ಮಾಡ್ಕೋಬೋದು ಬೇಕು ಅಂದರೆ. ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ BDA ಸೈಡ್ನಲ್ಲಿ ಕಟ್ಟಿರುವಂಥದ್ದು. ಹಾಗೆ ಎಲ್ಲ ಒಳ್ಳೆ ಬಿಲ್ಟಪ್ ಏರಿಯಾದಲ್ಲಿ ಇರುವಂಥದ್ದು. ಮೆಟ್ರೋ ಸ್ಟೇಷನ್ ಕೂಡ ನಿಮಗೆ ನಿಯರ್ ಬೈ ಇದೆ. ಬಿಲ್ಡಿಂಗ್ನ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಮತ್ತು ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಅನೋಜ್ ಹೋಮ್ ಪ್ರಾಪರ್ಟಿ.